ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ವರ್ಲ್ಡ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪಾ. ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ವಯನಾಡಲ್ಲಿ ಯಾವೆಲ್ಲ ಪ್ಲೇಸಸ್ಗಳನ್ನು ನೋಡಬಹುದು ಅಂತ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. 2 ಡೇಸಲ್ಲಿ ನಾವು ಯಾವ್ಯಾವ ಪ್ಲೇಸ್ಗಳನ್ನು ಕವರ್ ಮಾಡಿದ್ದೀವಿ ಅದನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ಯಾವುದೆಲ್ಲ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಅದನ್ನು ಇಮಿಡಿಯೇಟಾಗಿ ನೋಡಬಹುದು. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರು ಆದಷ್ಟು ನನ್ನ ವಿಡಿಯೋಗಳನ್ನು ಮತ್ತು ಶಾರ್ಟ್ಸ್ಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಫಸ್ಟ್ ಪ್ಲೇಸ್ ನಾವು ಹೋಗಿದ್ದು ಲಕ್ಕಡಿ ವ್ಯೂ ಪಾಯಿಂಟ್ ಅಂತ. ಇದು ಕ್ಯಾಲಿಕಟಿಂದ ಅರೌಂಡ್ 60 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. 2 ಅವರ್ ಜರ್ನಿ. ನೀವು ವಯನಾಡ್ ಕಡೆಯಿಂದ ಬಂದರೆ ಅರೌಂಡ್ 30 ಕಿಲೋಮೀಟರು, 1 ಅವರ್ ಜರ್ನಿ. ಅರೌಂಡ್ 700 ಮೀಟರ್ ಸಿ ಲೆವೆಲ್ಗಿಂತ ಹೈಟಲ್ಲಿದೆ. ಇದು ವೈತ್ರಿದ ಒಂದು ಮೇಜರ್ ಟೂರಿಸ್ಟ್ ಅಟ್ರಾಕ್ಷನ್ ಅಂತಲೇ ಹೇಳಬಹುದು. ಇಲ್ಲಿ ನೀವು ಸೈಡಲ್ಲಿ ಕಾರ್ ಪಾರ್ಕ್ ಮಾಡಿಕೊಂಡು ಎಲ್ಲ ವ್ಯೂ ಪಾಯಿಂಟ್ನ ನೋಡಬಹುದು. ಎಲ್ಲ ಕಡೆಗಳಲ್ಲೂ ಕೂಡ ಮೌಂಟನ್ನು ಮತ್ತು ರೋಡ್ಸ್ ಎಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಅರೌಂಡ್ 9 ಹೇರ್ಪಿನ್ ಕರ್ವ್ಸ್ಗಳಿದೆ. ಮತ್ತು ಇದನ್ನು ಗೇಟ್ವೇ ಆಫ್ ವಯನಾಡ್ ಅಂತಲೂ ಕರೀತಾರೆ. ಮತ್ತು ಇದು ಒಂದು ತುಂಬ ಚೆನ್ನಾಗಿರೋ ವಿಸಿಟಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಲಕ್ಕಡಿ ವ್ಯೂ ಪಾಯಿಂಟಿಂದ ನೆಕ್ಸ್ಟ್ ನಾವು ಹೋಗಿದ್ದು ಹನಿ ಮ್ಯೂಸಿಯಂ ನೋಡೋಕ್ಕೆ. ಇದು ಇರೋದು ಓಲ್ಡ್ ವೈತ್ರಿದಲ್ಲಿ. ಅರೌಂಡ್ 5 ಕಿಲೋಮೀಟರ್ಸ್ ಜರ್ನಿ ಲಕ್ಕಡಿ ವ್ಯೂ ಪಾಯಿಂಟಿಂದ. 5 to 10 ಮಿನಿಟ್ಸ್ ತೊಗೊಳತ್ತೆ. ಮತ್ತು ಇಲ್ಲಿ ಎಂಟ್ರಿ ಫೀ ಬಂದು 30 ರುಪೀಸ್. ಮತ್ತು ಈ ಮ್ಯೂಸಿಯಮ್ದ ಟೈಮಿಂಗು ಬೆಳಿಗ್ಗೆ 9 ಗಂಟೆಯಿಂದ ಈವ್ನಿಂಗ್ 6 ಗಂಟೆ ತನಕ. ಈ ಒಂದು ಮ್ಯೂಸಿಯಮ್ನ ಅಪಿಯರೆನ್ಸ್ ತುಂಬಾ ಚೆನ್ನಾಗಿತ್ತು ಮತ್ತು ಡಿಸ್ಪ್ಲೇ ಕೂಡ ಇನ್ಫಾರ್ಮೇಟಿವ್ ಆಗಿತ್ತು. ಇಲ್ಲಿ ಗೈಡೆಡ್ ಟೂರ್ ಕೂಡ ಇರುತ್ತೆ. ಅಡಲ್ಟ್ಸ್ ಮತ್ತು ಕಿಡ್ಸ್ ಎಂಜಾಯ್ ಮಾಡಬಹುದು. ಅದಲ್ಲದೆ ಇಲ್ಲಿ ವೆರೈಟಿ ಆಫ್ ಹನೀಸ್ಗಳನ್ನು ಟ್ರೈ ಮಾಡಬಹುದು. ನಾವು ಅದರಲ್ಲಿ ಶುಗರ್ ಹನಿ ಮತ್ತು ಗಾರ್ಲಿಕ್ ಹನಿ ಹಾಗೆ ಇನ್ನೂ ವೆರೈಟಿ ಆಫ್ ಹನಿಗಳನ್ನು ಕೂಡ ಟ್ರೈ ಮಾಡಿದ್ವಿ. ಅದು ಅಲ್ಲದೆ ಇದನ್ನು ಬಿ ಕ್ರಾಫ್ಟ್ ಮ್ಯೂಸಿಯಂ ಅಂತಲೂ ಕರೀತಾರೆ. ವೆರೈಟಿ ಆಫ್ ಸುವೇನಿಯರ್ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ. ಹನಿ ಮ್ಯೂಸಿಯಂ ನೋಡಿ ನಾವು ನೆಕ್ಸ್ಟ್ ಹೊರಟಿದ್ದು ನಾವು ಬುಕ್ ಮಾಡಿದ್ದಂತಹ ರೆಸಾರ್ಟ್ ಸ್ಟೇ ಮಾಡೋಕ್ಕೆ. ನಾವು ಬುಕ್ ಮಾಡಿದ್ದು ವಿಂಡ್ಯಾರ್ಡ್ ರೆಸಾರ್ಟ್ ಅಂತ. ಇದಿರೋದು ಬಾಣಾಸುರ ಸಾಗರ ಡ್ಯಾಮ್ ರೋಡ್ ಹತ್ರ. ಮತ್ತು ತುಂಬಾ ಚೆನ್ನಾಗಿರೋ ರೆಸಾರ್ಟ್ ಅಂತ ಹೇಳ್ತೀನಿ. ನಿಜವಾಗ್ಲೂ ನಾನು 5 ಸ್ಟಾರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಈ ರೆಸಾರ್ಟಿಗೆ. ಇದು ಹೆಸರು ರೆಸಾರ್ಟ್ ಅಂತಿದ್ರೂ ಕೂಡ ಇದೇನು ದೊಡ್ಡ ರೆಸಾರ್ಟ್ ಅಲ್ಲ, ಚಿಕ್ಕದಾದ ಒಂದು ಹೋಟೆಲ್ ಥರನೇ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿದ ಸರ್ವೀಸು ಮತ್ತು ಆ್ಯಂಬಿಯನ್ಸ್ ಮಾತ್ರ ತುಂಬಾ ಸೂಪರ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಫೆಸಿಲಿಟಿ ಇದೆ, ಕ್ಯಾಂಪ್ ಫೈರ್ ಫೆಸಿಲಿಟಿ ಇದೆ. ಮತ್ತು ಮುಂಚೆನೇ ಅಡ್ವಾನ್ಸ್ ಆಗಿ ಹೇಳಿದ್ರೆ ಇವರು ಫುಡ್ನ ಕೂಡ ಅರೇಂಜ್ ಮಾಡಿ ಕೊಡ್ತಾರೆ. ಇದು ಅಲ್ಲದೆ ಇಲ್ಲಿ ಒಂದು ಸುತ್ತಲಿನ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ. ಸ್ವಲ್ಪ ರೋಡ್ ಮಾತ್ರ ಸ್ವಲ್ಪ ನ್ಯಾರೋ ಇದೆ ಹೋಗಬೇಕಾದ್ರೆ, ಅದು ಬಿಟ್ಟರೆ ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಮ್ಯಾನೇಜರ್ಗಳು ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಎಲ್ಲ ಸರ್ವಿಸ್ ಎಲ್ಲನೇ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಈಗ ಇಲ್ಲಿ ನೀವು ನೋಡ್ತಾ ಇರೋದು ನಾವು ಸ್ಟೇ ಮಾಡಿದಂಥ ರೆಸಾರ್ಟ್ನ ರೂಮ್ನ ಬಾಲ್ಕನಿಂದ ಕಾಣ್ತಾ ಇರೋ ಒಂದು ಬಾಣಾಸುರ ಸಾಗರ್ ಡ್ಯಾಮ್ನ ಬ್ಯಾಕ್ ವಾಟರ್ ವ್ಯೂ. ತುಂಬಾ ಅಮೇಝಿಂಗ್ ವ್ಯೂ ಇತ್ತು ಫ್ರೆಂಡ್ಸ್. ಮತ್ತು ನಾವು ಬೆಳಿಗ್ಗೆ ಎದ್ದು ಒಂದು ನೋಡಿದಾಗ ಈ ವ್ಯೂ ಅಂತೂ ತುಂಬಾ ಸೂಪರ್ ಆಗಿತ್ತು. ನೀವೇನಾದರೂ ಈ ಒಂದು ರೆಸಾರ್ಟ್ನ ಬುಕ್ ಮಾಡಬೇಕು ಅಂತಿದ್ದರೆ ನೀವು ರೂಮ್ಗಳನ್ನು ಬುಕ್ ಮಾಡಬೇಕಾದ್ರೆ ಮುಂಚೆನೇ ಅವರಿಗೆ ಇನ್ಸ್ಟ್ರಕ್ಷನ್ ಹೇಳಿ ನಿಮಗೆ ಒಂದು ಬ್ಯಾಕ್ ವಾಟರ್ ವ್ಯೂ ಬರುವಂಥ ಒಂದು ರೂಮ್ ಬೇಕು ಅಂತ. ಇಲ್ದಿದ್ರೆ ಎಲ್ಲ ನಿಮ್ಮ ರೂಮ್ಗಳಿಂದ ಈ ಒಂದು ವ್ಯೂ ಸಿಗಲ್ಲ. ನಾವು ಮುಂಚೆನೇ ಹೇಳಿದ್ರಿಂದ ಅವರು ಈ ಒಂದು ರೂಮ್ನ ನಮಗೆ ಬುಕ್ ಮಾಡಿಕೊಟ್ರು. ವಯನಾಡಲ್ಲಿ ನೀವು ಯಾವುದೇ ಸೀಸನಲ್ಲಿ ವಿಸಿಟ್ ಮಾಡಿದ್ರೂ ಕೂಡ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸನ್ನು ತೊಗೊಳ್ಬಹುದು. ಮಾನ್ಸೂನ್ ಸೀಸನಲ್ಲಿ ವಿಸಿಟ್ ಮಾಡಿದ್ರೆ ಇಲ್ಲಿ ಫುಲ್ ಗ್ರೀನರಿ ಇರುತ್ತೆ ಮತ್ತು ರೇನಿ ಎಂಜಾಯ್ ಮಾಡಬಹುದು. ಅದೇ ವಿಂಟ್ರಲ್ಲಿ ವಿಸಿಟ್ ಮಾಡಿದ್ರೆ ತುಂಬ ಫಾಗ್ ಮತ್ತು ಕ್ಲೌಡ್ ಇರುತ್ತೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ.
ನಾವು ಬೆಳಿಗ್ಗೆ ಬೇಗನೆ ಎದ್ಕೊಂಡು ಅಲ್ಲೇ ಒಂದು ಚಿಕ್ಕದಾದ ರೋಡ್ ಮುಖಾಂತರ ರೆಸಾರ್ಟ್ನ ಕೆಳಗಡೆ ಇಳ್ಕೊಂಡು ಬಂದ್ವಿ. ಅಲ್ಲಿ ಲೇಕ್ ಹತ್ತತ್ರ ಆಲ್ಮೋಸ್ಟ್ ಬಂದಿದ್ವಿ. ಅಲ್ಲಿಂದ ನೀವು ರೆಸಾರ್ಟ್ನ ಕೂಡ ನೋಡ್ಬೋದು. ಹಾಗೆ ಸುತ್ತಲೂ ಕೂಡ ಈ ಒಂದು ಬಾಣಾಸುರ ಸಾಗರ ಹಿಲ್ಸ್ಗಳು ನೋಡಲಿಕ್ಕೆ ಕಾಣಿಸ್ತಾ ಇತ್ತು. ನೀವು ನನ್ನ ಹಿಂದೆ ನೋಡಬಹುದು, ಅಲ್ಲಿ ಎಷ್ಟು ಚೆನ್ನಾಗಿ ವೆದರ್ ಮತ್ತು ಸೀನರಿನ ನೋಡಬಹುದು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ವ್ಯೂ ಮಾತ್ರ. ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆದ್ವಿ. ತುಂಬಾ ಟಯರ್ಡ್ ಆಗಿತ್ತು ಫ್ರೆಂಡ್ಸ್. ಎಲ್ಲ ಕಡೆಗೂ ಪ್ಲೇಸಸ್ಗಳನ್ನೆಲ್ಲ ವಿಸಿಟ್ ಮಾಡಿ ಸ್ವಲ್ಪ ಬಾಲ್ಕನಿಯಲ್ಲಿ ಕೂತು ರಿಲ್ಯಾಕ್ಸ್ ಆದ್ವಿ. ಮತ್ತು ಕೆಲವೊಂದು ಫೋಟೋಸ್ಗಳನ್ನು ಕೂಡ ಕ್ಲಿಕ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಹೋಗಿದ್ದು ಬಾಣಾಸುರ ಸಾಗರ ಡ್ಯಾಮ್ ನೋಡಲಿಕ್ಕೆ. ಇದು ನಾವು ಸ್ಟೇ ಮಾಡಿದಂತಹ ರೆಸಾರ್ಟಿಂದ ತುಂಬಾ ಹತ್ತಿರದಲ್ಲೇ ಇದೆ. ಈ ಒಂದು ಏರಿಯಾಗೆ ಪದಿನಿ ಜರಿತಾರ ಅಂತ ಕರೀತಾರೆ. ಈ ಒಂದು ಬಾಣಾಸುರ ಸಾಗರ ಡ್ಯಾಮು ಇಂಡಿಯಾಸ್ದು ಲಾರ್ಜೆಸ್ಟ್ ಅರ್ದನ್ ಡ್ಯಾಮು ಮತ್ತು ಏಷ್ಯಾದು ಸೆಕೆಂಡ್ ಲಾರ್ಜೆಸ್ಟ್ ಅರ್ದನ್ ಡ್ಯಾಮು. ಈ ಡ್ಯಾಮ್ನ ತುಂಬ ದೊಡ್ಡದಾದ ಸ್ಟೋನ್ ಮತ್ತು ರಾಕ್ಗಳನ್ನು ಒಂದರ ಮೇಲೆ ಒಂದು ಇಟ್ಟು ಮಾಡಿದ್ದಾರೆ. ಮತ್ತು ಇಂಡಿಯಾದ ಫಸ್ಟ್ ಆಪರೇಟಿಂಗ್ ಫ್ಲೋಟಿಂಗ್ ಸೋಲಾರ್ ಪವರ್ ಪಾಯಿಂಟ್ ಕೂಡ ಇಲ್ಲೇ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಬಾಣಾಸುರ ಸಾಗರ ಡ್ಯಾಮು ಪದನಿ ಜರಿತಾರದಿಂದ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಮತ್ತು ಕಲ್ಪೆಟ್ಟಾದಿಂದ 20 ಕಿಲೋಮೀಟರ್ ಡಿಸ್ಟೆನ್ಸ್ದಲ್ಲಿದೆ. ಮತ್ತು ಟೈಮಿಂಗು 9 to 5 PM. ಮತ್ತು ದೊಡ್ಡವರಿಗೆ ಎಂಟ್ರಿ ಫೀ 40 ರೂಪಾಯಿ ಮತ್ತು ಕಿಡ್ಸ್ ಎಂಟ್ರಿ ಫೀ 20 ರೂಪೀಸ್ ಇದೆ. ಇಲ್ಲಿ ಸ್ಪೀಡ್ ಬೋಟ್ ಕೂಡ ಇದೆ. ಮತ್ತು ಎಷ್ಟೊಂದು ಜನ ಇಲ್ಲಿ ಬಾಣಾಸುರ ಸಾಗರ್ ಹಿಲ್ಸ್ ಟ್ರೆಕ್ಕಿಂಗ್ ಕೂಡ ಬರ್ತಾರೆ. ಹಿಸ್ಟಾರಿಕಲಿ ಹೇಳಬೇಕು ಅಂದರೆ ಕೇರಳದ ಫೇಮಸ್ ಕಿಂಗ್ ಆದಂತಹ ಮಹಾಬಲಿ ಮಗ ಬಾಣಾಸುರ ಅವರ ಹೆಸರಿಂದ ಈ ಒಂದು ಬಾಣಾಸುರ ಸಾಗರ್ ಡ್ಯಾಮ್ ಅಂತ ಹೆಸರು ಬಂದಿದೆ. ಇದು ಕೂಡ ಒಂದು ವಯನಾಡ್ನ ಟಾಪ್ ಮೋಸ್ಟ್ ವಿಸಿಟಿಂಗ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಬಾಣಾಸುರ ಸಾಗರ್ ಡ್ಯಾಮ್ ನೋಡಿ ನಾವು ನೆಕ್ಸ್ಟ್ ಹೋಗಿದ್ದು ವಯನಾಡ್ ಟೀ ಮ್ಯೂಸಿಯಂ ನೋಡಲಿಕ್ಕೆ. ಇದು ಅರೌಂಡ್ 15 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಬಾಣಾಸುರ ಸಾಗರ ಡ್ಯಾಮ್ನಿಂದ. ಅಪ್ರಾಕ್ಸಿಮೇಟ್ಲಿ 30 ಮಿನಿಟ್ಸ್ ಜರ್ನಿ ಅಂತ ಹೇಳ್ಬೋದು. ಒಂದು ಓಲ್ಡ್ ಟೀ ಫ್ಯಾಕ್ಟ್ರಿನ ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇದು ವೈತ್ರಿಯಿಂದ 8 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಮತ್ತು ಈ ಮ್ಯೂಸಿಯಮ್ನ ಟೈಮಿಂಗು ಬೆಳಿಗ್ಗೆ 9 ಗಂಟೆಯಿಂದ ಈವ್ನಿಂಗ್ 6 o'clock ತನಕ. ಇಲ್ಲಿ ನಿಮಗೆ ವೆರೈಟಿ ಆಫ್ ಟೀದ ಡೀಟೇಲ್ಸ್ ಬಗ್ಗೆ ಮತ್ತು ಹಿಸ್ಟ್ರಿ ಆಫ್ ಟೀ ಬಗ್ಗೆ ಎಲ್ಲ ತಿಳ್ಕೋಬಹುದು. ಮತ್ತು ಇನ್ನೂ ಹಲವಾದ ಹಳೆಯದಾದ ಒಂದು ಇಲ್ಲಿ ಕೇರಳದಲ್ಲಿ ಯೂಸ್ ಮಾಡುವಂಥ ಐಟಮ್ಸ್ಗಳು ಮತ್ತು ಇನ್ಸ್ಟ್ರೂಮೆಂಟ್ಸ್ಗಳು ಮತ್ತು ಕೇರಳದ ಮತ್ತು ವಯನಾಡ್ನ ಹಿಸ್ಟ್ರಿ ಬಗ್ಗೆ ಡೀಟೇಲಾಗಿ ಇಲ್ಲೆಲ್ಲ ಮ್ಯೂಸಿಯಮಲ್ಲಿ ಎಲ್ಲ ವೆರೈಟಿ ಆಫ್ ಐಟಮ್ಸ್ಗಳನ್ನು ಇಟ್ಟಿದ್ದಾರೆ. ನೀವು ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ವಿಸಿಟ್ ಮಾಡಬಹುದು, ಇಲ್ಲ ಅಂದರೆ ಈ ಒಂದು ಪ್ಲೇಸ್ನ ಸ್ಕಿಪ್ ಕೂಡ ಮಾಡಬಹುದು ಫ್ರೆಂಡ್ಸ್. ಮುಂಚೆ ಇಲ್ಲೆಲ್ಲ ಒಂದು ಟೀ ಎಸ್ಟೇಟ್ ವಿಸಿಟ್ ಕೂಡ ಇರ್ತಿತ್ತಂತೆ, ಆದರೆ ನಾವು ಹೋಗಿ ಕೇಳಿದಾಗ ಅವರು ಇಲ್ಲ ಅಂತಲೇ ಹೇಳಿದ್ರು. ಮತ್ತು ಲಾಸ್ಟ್ ಫ್ಲೋರಲ್ಲಿ ಇಲ್ಲಿ ಒಂದು ಟೀ ಶಾಪ್ ಕೂಡ ಇದೆ. ಅಲ್ಲಿ ವೆರೈಟಿ ಆಫ್ ಟೀನ ಕೂಡ ಟ್ರೈ ಮಾಡಬಹುದು. ನಾವು ಕೆಲವೊಂದು ಟೀನ ಟ್ರೈ ಮಾಡಿದ್ವಿ. ಅದರಲ್ಲಿ ಚಾಕ್ಲೇಟ್ ಟೀ ನಮಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಮತ್ತು ಅದು ಬಿಟ್ಟರೆ ಜಿಂಜರ್ ಟೀ ಮತ್ತು ಲೆಮನ್ ಗ್ರಾಸ್ ಟೀ ಅವೆಲ್ಲ ತುಂಬಾ ಚೆನ್ನಾಗಿತ್ತು. ಈ ಒಂದು ಟೀ ಮ್ಯೂಸಿಯಮ್ನ ಎಂಟ್ರಿ ಫೀ ಬಂದು 40 ರೂಪಾಯಿ. ಮತ್ತು ಅಪ್ರಾಕ್ಸಿಮೇಟ್ಲಿ 1 hour ಬೇಕು ಫುಲ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಈ ಟೀ ಮ್ಯೂಸಿಯಮ್ಮು.
ನೆಕ್ಸ್ಟ್ ನಾವು ಹೋದಂಥ ಪ್ಲೇಸು 900 ಕ್ಯಾಂಡಿ ಗ್ಲಾಸ್ ಬ್ರಿಡ್ಜ್. ಇದು ನಾವಿದ್ದಂತಹ ರೆಸಾರ್ಟಿಂದ ಅರೌಂಡ್ 45 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ, ಅಂದರೆ ಅರೌಂಡ್ 1.5 ಅವರ್ ಜರ್ನಿ. ಇಲ್ಲಿ ನೀವು ಸರ್ಟನ್ ಸ್ಪೆಸಿಫಿಕ್ ಪ್ಲೇಸ್ ತನಕ ಮಾತ್ರ ನಿಮ್ಮ ಓನ್ ವೆಹಿಕಲಲ್ಲಿ ಹೋಗ್ಬೋದು. ಅದರ ನಂತರ ಜೀಪ್ ಹೈರ್ ಮಾಡಬೇಕಾಗತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟೊಂದು ಜೀಪ್ಗಳು ನಿಂತ್ಕೊಂಡಿದ್ದಾವೆ. ಇಲ್ಲಿ ಜೀಪಲ್ಲಿ ಹೋಗೋಕ್ಕೆ 6 ಮೆಂಬರ್ಸಿಗೆ 1250 ರುಪೀಸ್ ಚಾರ್ಜ್ ಮಾಡ್ತಾರೆ, ಅಂದರೆ ಒಂದು ಟೀಮಲ್ಲಿ ಹೋಗಬೇಕು ಅಂದರೆ. ಇಲ್ಲ ನೀವು ಇಂಡಿವಿಜುವಲ್ ಆಗೂ ಹೋಗಬೇಕು ಅಂದರೆ ಎಲ್ಲ ಮೆಂಬರ್ಸ್ ಬರೋ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಮಕ್ಕಳಿಗೆ ಅವ್ರು ಚಾರ್ಜ್ ಮಾಡಲ್ಲ. ಸೊ ನಮಗೆ ಅರೌಂಡ್ 500 ಇಬ್ಬರಿಗೆ ಚಾರ್ಜ್ ಮಾಡಿದ್ರು. ಈ ಜೀಪ್ ಜರ್ನಿ ಮಾಡಬೇಕಾದ್ರೆ ನಮಗೆ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಅಡ್ವೆಂಚರಸ್ ಮತ್ತು ಥ್ರಿಲ್ಲಿಂಗ್ ಅಂತಲೇ ಹೇಳಬಹುದು. ರೋಡ್ ಅಂತೂ ತುಂಬಾ ಕೆಟ್ಟದಾಗಿದೆ. ಅಡಲ್ಟ್ ಅಥವಾ ಕಿಡ್ಸ್ ಮತ್ತು ಯಾರಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ ಇದೆಯೋ ಅವ್ರು ಯಾರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ತುಂಬಾ ರೋಡ್ ಕಂಡೀಷನ್ ವರ್ಸ್ಟ್ ಆಗಿದೆ. ಇಲ್ಲಿ ತುಂಬಾ ಜೀಪ್ಗಳಿವೆ, ಆದರೆ ವೀಕೆಂಡ್ಗಳಲ್ಲಿ ತುಂಬ ರಶ್ ಇರೋದ್ರಿಂದ ಈ ಜೀಪ್ಗಳು ಕೂಡ ಸಾಕಾಗಲ್ಲ, ವೇಟ್ ಮಾಡಬೇಕಾಗತ್ತೆ. ಅದು ಅಲ್ಲದೆ ಅವರು ಚಾರ್ಜ್ ಮಾಡೋದು ಟು ಆ್ಯಂಡ್ ಫ್ರೋ ಎರಡೂ ಸೇರಿ. ಮತ್ತು ಇದಲ್ಲದೆ ಇಲ್ಲಿ ಇಕೋ ಪಾರ್ಕು ಮತ್ತು ಸಫಾರಿ ಪಾರ್ಕು ಎಲ್ಲ ಕೂಡ ಅವೈಲಬಲ್ ಇದೆ. ಮತ್ತು ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ. ಮತ್ತು ನೀವು ಇಲ್ಲಿ ಜೀಪ್ಗೆ ಕೊಟ್ಟಂಥ ಫೀ ಸಪ್ರೇಟು. ಅದಲ್ಲದೆ ನೀವು ಮೇಲ್ಗಡೆಗೆ ಅಲ್ಲಿ ಪಾಯಿಂಟ್ ರೀಚ್ ಆದಮೇಲೆ ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಎಂಟ್ರಿಗೂ ಕೂಡ ಸಪ್ರೇಟ್ ಟಿಕೆಟ್ ತೊಗೊಳ್ಬೇಕಾಗತ್ತೆ. ಅದು ಅಲ್ಲದೆ ಇಲ್ಲಿ ಕೆಲವೊಂದು ಅಡ್ವೆಂಚರಸ್ ಗೇಮ್ಗಳು ಕೂಡ ಇವೆ. ಮತ್ತು ಟಿಕೆಟಲ್ಲಿ ಕೆಲವೊಂದು ಆ್ಯಕ್ಟಿವಿಟಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ. 900 ಕಂಡಿ ಗ್ಲಾಸ್ ಬ್ರಿಡ್ಜು ಇದು ಕೇರಳದ ಫಸ್ಟ್ ಗ್ಲಾಸ್ ಬ್ರಿಡ್ಜು. ಅದರಿಂದಾಗಿ ಎಲ್ಲ ಕಡೆಯಿಂದಲೂ ಇಲ್ಲಿ ಜನ ನೋಡ್ಲಿಕ್ಕೆ ಬರ್ತಾರೆ. ಇತ್ತೀಚೆಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಗ್ಲಾಸ್ ಬ್ರಿಡ್ಜ್ಗಳು ನೋಡಲಿಕ್ಕೆ ಸಿಗುತ್ತೆ. ವಯನಾಡಲ್ಲೇ ತುಂಬ ಗ್ಲಾಸ್ ಬ್ರಿಡ್ಜ್ಗಳಿವೆ. ಪರ್ಸ್ನಲ್ ರೆಸಾರ್ಟಲ್ಲೂ ಕೂಡ ಎಷ್ಟೊಂದು ಗ್ಲಾಸ್ ಬ್ರಿಡ್ಜ್ಗಳನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇದರದ್ದೇ ಆದ ಒಂದು ವಿಶೇಷತೆ ಇದೆ. ಸೊ ಅದರಿಂದಾಗಿ ನಾನು ಕೂಡ ಎಲ್ಲರಿಗೂ ಹೇಳೋದು ಈ ಒಂದು 900 ಕ್ಯಾಂಡಿ ಗ್ಲಾಸ್ ಬ್ರಿಡ್ಜ್ನೇ ವಿಸಿಟ್ ಮಾಡಿ ಅಂತ. 900 ಕ್ಯಾಂಡಿ ಅಂದರೆ 900 ಎಕರ್ಸ್ ಫಾರ್ಮ್ ಲ್ಯಾಂಡ್ ಅಂತ ಮೀನಿಂಗು. ಸೊ ಇದು ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಇಲ್ಲಿ ಫಸ್ಟ್ ಟೈಮ್ ಗ್ಲಾಸ್ ಬ್ರಿಡ್ಜ್ ಮೇಲೆ ನಡಿಬೇಕಾದ್ರೆ ನನಗೆ ಇದೆಲ್ಲಿ ಗ್ಲಾಸ್ ಮುರಿದೋಗುತ್ತೇನೋ ಅಂತ ಭಯ ಆಗ್ತಾ ಇತ್ತು. ಆದರೆ ನಂತರ ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಓಕೆ ಅನ್ನಿಸ್ತು. ನೀವು ಇಲ್ಲಿಂದ ತುಂಬಾ ಚೆನ್ನಾಗಿ ಮೌಂಟೇನ್ ವ್ಯೂ ನೋಡಬಹುದು. ಅದು ಅಲ್ಲದೆ ಮೋಡಗಳು ಮತ್ತು ಮರಗಳು ಇವೆಲ್ಲ ತುಂಬಾ ಚೆನ್ನಾಗಿ ಒಂದು ತುಂಬಾ ಚೆನ್ನಾಗಿರೋ ವ್ಯೂ ಅಂತಲೇ ಹೇಳಬಹುದು. ಈ ಒಂದು 900 ಕ್ಯಾಂಡಿ ಗ್ಲಾಸ್ ಬ್ರಿಡ್ಜ್ ಟೈಮಿಂಗ್ ಬಂದು 9 o'clockಯಿಂದ 6 o'clock ಈವ್ನಿಂಗ್ ತನಕ. ಇಲ್ಲಿ ಎಷ್ಟೊಂದು ರೆಸಾರ್ಟ್ಗಳು ಕೂಡ ಇವೆ ಅಕ್ಕಪಕ್ಕದಲ್ಲಿ. ಎಷ್ಟೋ ಜನ ಇಲ್ಲಿ ಸ್ಟೇ ಮಾಡಿ ಅಲ್ಲಿಂದ ಈ ಒಂದು ಗ್ಲಾಸ್ ಬ್ರಿಡ್ಜ್ ನೋಡಲಿಕ್ಕೆಲ್ಲ ಬರ್ತಾರೆ. ನಾವಾದರೆ ಇಲ್ಲಿ ರೆಸಾರ್ಟ್ ಪ್ರಿಫರ್ ಮಾಡಿಲ್ಲ, ಯಾಕಂದರೆ ಸ್ವಲ್ಪ ಡಿಸ್ಟೆನ್ಸಲ್ಲಿರೋದ್ರಿಂದ ನಾವು ಬಾಣಾಸುರ ಸಾಗರ್ ಡ್ಯಾಮ್ ಹತ್ರನೇ ಮಾಡಿದ್ವಿ. ಎಷ್ಟೊಂದು ಜನ ಕೇಳಬಹುದು, ಏನಿವರು ಎಲ್ಲೂ ಊಟಕ್ಕೆ ಅಥವಾ ಏನೋ ಸ್ನ್ಯಾಕ್ಸ್ ಎಲ್ಲ ತಿಂದೇ ಇಲ್ವಾ, ಫುಲ್ ಬರೀ ಟೂರ್ ಮಾಡಿಕೊಂಡೇ ಇದ್ರಾ ಅಂತ. ಇಲ್ಲ ಫ್ರೆಂಡ್ಸ್, ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ ಹೋಟೆಲಲ್ಲೇ ಮಾಡ್ತಾ ಇದ್ವಿ ಮತ್ತು ನೈಟ್ ಡಿನ್ನರ್ ಕೂಡ ಅಲ್ಲಿ ರೆಸಾರ್ಟಲ್ಲೇ ಆಗ್ತಾಯಿತ್ತು. ಅದು ಬಿಟ್ಟರೆ ಇನ್ ಬಿಟ್ವೀನ್ ಲಂಚ್ ಮತ್ತು ಸ್ನ್ಯಾಕ್ಸ್ಗಳಾಗಲಿ ಎಲ್ಲೆಲ್ಲಿ ಪಾಸಿಬಲ್ ಇತ್ತು ಅಲ್ಲಲ್ಲೇ ಸ್ವಲ್ಪ ಏನೇನೋ ತಿಂದ್ಕೊಂಡು ಅಡ್ಜಸ್ಟ್ ಮಾಡಿದ್ವಿ. ಯಾಕೆಂದರೆ ನಮಗೆ ಎಲ್ಲೂ ನಮ್ಮ ಕರ್ನಾಟಕ ಸ್ಟೈಲ್ ಹೋಟೆಲ್ ಆಗಲಿ ಎಲ್ಲೂ ಸಿಗಲಿಲ್ಲ. ಸೊ ಅದರಿಂದ ಇದ್ದದ್ರಲ್ಲೇ ಸ್ನ್ಯಾಕ್ಸು ಅದು ಇದು ತಿಂದ್ಕೊಂಡು ಮ್ಯಾನೇಜ್ ಮಾಡಿದ್ವಿ ಫ್ರೆಂಡ್ಸ್. ಇಲ್ಲಿ ಒಂದು ದೊಡ್ಡದಾದ ಸ್ವಿಂಗ್ ಕೂಡ ಇದೆ. ಬಾಲಿ ಸ್ಟೈಲಲ್ಲಿ ಕೆಲವೊಬ್ಬರು ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ರು. ಅದು ಅಲ್ಲದೆ ಆರ್ಚರಿ ಗೇಮ್ಸ್ನ ಕೂಡ ನಾವು ಟ್ರೈ ಮಾಡಿದ್ವಿ. ಮಕ್ಕಳು ಕೂಡ ಕೆಲವೊಂದು ಫುಟ್ಬಾಲು, ಕ್ರಿಕೆಟು ಇವನ್ನೆಲ್ಲ ಆಟ ಆಡಿ ತುಂಬಾ ಎಂಜಾಯ್ ಮಾಡಿದ್ರು. ಸೊ ಅರೌಂಡ್ ನಮಗೆ 2 to 3 ಅವರ್ಸ್ಗಿಂತ ಜಾಸ್ತಿನೇ ಆಯಿತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು. ಸೊ ಫುಲ್ ಟಯರ್ಡ್ ಆದ್ವಿ, ಯಾಕಂದರೆ ಈ ಒಂದು ಎಸ್ಪೆಷಲಿ ಜೀಪ್ ಜರ್ನಿನೇ ತುಂಬಾ ಟಯರ್ಡಿಂಗ್ ಅನ್ನಿಸ್ತು. ನಿಮಗೆ ಇಲ್ಲಿ ವಿಸಿಟ್ ಮಾಡಬೇಕು ಅಂದರೆ ಪೋಸ್ಟ್ ಮಾನ್ಸೂನ್ ಬಂದರೆ ಒಳ್ಳೆಯದು, ಅಥವಾ ವಿಂಟರ್ ಸೀಸನಲ್ಲಿ ವಿಸಿಟ್ ಮಾಡಿದ್ರೂ ಓಕೆ ಫ್ರೆಂಡ್ಸ್. 900 ಕ್ಯಾಂಡಿ ಗ್ಲಾಸ್ ಬ್ರಿಡ್ಜ್ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಕಾಂತನ್ಪಾರ ವಾಟರ್ಫಾಲ್ಸ್ ನೋಡಲಿಕ್ಕೆ. ಇದು ಅರೌಂಡ್ 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ 900 ಕ್ಯಾಂಡಿ ಗ್ಲಾಸ್ ಬ್ರಿಡ್ಜಿಂದ. ಅಂದರೆ ನಿಮಗೆ ಅರೌಂಡ್ 1 hour ಬೇಕು. ಕಾಂತನ್ಪಾರ ವಾಟರ್ಫಾಲ್ಸ್ನ ಹಿಡನ್ ಜೆಮ್ ಆಫ್ ಕೇರಳ ಅಂತಲೇ ಹೇಳ್ಬೋದು. ಸುತ್ತಲೂ ಗ್ರೀನರಿ ಮತ್ತು ಮಧ್ಯದಲ್ಲಿ ವಾಟರ್ಫಾಲ್ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಒಂದು ಸೀನರಿ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಟೈಮಿಂಗ್ಸು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 o'clock ತನಕ ಇದೆ. ಅರೌಂಡ್ 1 hour ಅಂತೂ ಬೇಕೇ ಬೇಕು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ. ನಾವು ರೀಚ್ ಆಗಿದ್ದು ಅರೌಂಡ್ 3 or 4 o'clockಗೆ. ಸೊ ತುಂಬಾ ಟೈಮ್ ಲಿಮಿಟೆಡ್ ಇತ್ತು ನಮಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಆದ್ರೂ ಅಟ್ಲೀಸ್ಟ್ ನೋಡಿದ್ವಲ್ಲ ಅಂತ ಖುಷಿ ಆಯಿತು. ಇಲ್ಲಿ ವಾಶ್ರೂಮ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ.
ಕಾಂತನ್ಪಾರ ವಾಟರ್ಫಾಲ್ಸು ಕಲ್ಪೆಟ್ಟಾದಿಂದ 22 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಮತ್ತು ಇಲ್ಲಿ ಸುತ್ತಮುತ್ತ ಮೆನ್ಮುಟ್ಟಿ ವಾಟರ್ಫಾಲ್ಸು ಮತ್ತು ಸೂಚಿಪಾರ ವಾಟರ್ಫಾಲ್ಸ್ ಕೂಡ ಇದೆ. ಆದರೆ ಅಲ್ಲಿ ರೋಡ್ ಚೆನ್ನಾಗಿಲ್ಲದೆ ಇರೋದ್ರಿಂದ ನಾವು ಅಲ್ಲಿ ಹೋಗಲಿಲ್ಲ. ಮತ್ತು ಇಲ್ಲಿ ಕಾಂತನ್ಪಾರ ವಾಟರ್ಫಾಲ್ಸ್ ಹತ್ರನೇ ಕೂಡ ಅಲ್ಲಿ ಚಿಕ್ಕ ಪುಟ್ಟಾದ ಝರಿಗಳು ಹರಿತಾ ಇರುತ್ತೆ. ಯಾರೆಲ್ಲ ಅಲ್ಲಿ ಮೇನ್ ಫಾಲ್ಸಲ್ಲಿ ಇಳಿಯೋಕ್ಕಾಗಲ್ವೋ ಅವರೆಲ್ಲ ಇಲ್ಲಿ ನೀರಲ್ಲಿ ಆಟ ಆಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಇಲ್ಲಿ ಮಾನ್ಸೂನ್ ಸೀಸನ್ನು ಬೆಸ್ಟ್ ಟೈಮು ಇಲ್ಲಿ ಬರೋಕ್ಕೆ. ಅದರ ನಂತರ ನಾವು ವಾಪಸ್ ರೆಸಾರ್ಟ್ ರಿಟರ್ನ್ ಆದ್ವಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಮತ್ತೆ ರೆಡಿ ಆಗಿಬಿಟ್ಟು ಇಲ್ಲಿ ರೆಸಾರ್ಟ್ ಹತ್ರ ಕೆಲವೊಂದು ಫೋಟೋಸ್ಗಳನ್ನು ಕ್ಲಿಕ್ ಮಾಡ್ಕೊಂಡ್ವಿ. ಮತ್ತು ನಮ್ಮದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ನಾವು ನೆಕ್ಸ್ಟ್ ಹೋಗಿದ್ದು ಎಡಕಲ್ಸ್ ಕೇವ್ ನೋಡೋಕ್ಕೆ. ಅದಕ್ಕಿಂತ ಮುಂಚೆನೇ ಅಲ್ಲಿ ಮಿಡ್ಲಲ್ಲಿ ಕೆಲವೊಂದು ಶಾಪಿಂಗ್ ಪ್ಲೇಸ್ಗಳಲ್ಲಿ ಕೆಲವೊಂದು ಶಾಪಿಂಗ್ ಕೂಡ ಮಾಡಿದ್ವಿ. ಎಡಕಲ್ ಕೇವ್ಸು ಬಾಣಾಸುರ ಸಾಗರ ಡ್ಯಾಮ್ ನಾವಿರೋ ರೆಸಾರ್ಟಿಂದ ಅರೌಂಡು 50 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಸೊ 1.5 ಅವರ್ ಜರ್ನಿ. ಇಲ್ಲಿ ನಿಮಗೆ ಫಸ್ಟ್ ಅರೌಂಡ್ ನೀವು ಪಾರ್ಕಿಂಗ್ ಮಾಡಿರೋ ಪ್ಲೇಸಿಂದ 2 ಕಿಲೋಮೀಟರ್ ಡಿಸ್ಟೆನ್ಸ್ ತನಕ ವಾಕ್ ಮಾಡಬೇಕು, ಎಲ್ಲಿ ಟಿಕೆಟ್ ಸಿಗುತ್ತೋ ಅಲ್ಲಿ. ಮತ್ತು ಅಲ್ಲಿಂದ ನೆಕ್ಸ್ಟ್ ಅರೌಂಡ್ 300 to 400 ಸ್ಟೆಪ್ಸ್ ಮೇಲ್ಗಡೆ ಹತ್ತಿ ಹೋಗಬೇಕಾಗತ್ತೆ. ಮತ್ತು ಇಲ್ಲಿ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ. ಮತ್ತು ಸರೌಂಡಿಂಗ್ಸ್ ಎಲ್ಲ ನೀಟ್ ಮತ್ತು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎಡಕಲ್ ಕೇವ್ಸ್ ಎಂಟ್ರಿ ಫೀ 50 ರೂಪೀಸ್ ಇದೆ. ಅರೌಂಡ್ 2 to 3 ಅವರ್ಸ್ ಅಂತೂ ಬೇಕೇ ಬೇಕು ಫುಲ್ಲೆಲ್ಲ ನೋಡ್ಕೊಂಡು ಬರೋದಕ್ಕೆ. ಮತ್ತು ಇಲ್ಲಿ ಟೈಮಿಂಗು ಬೆಳಿಗ್ಗೆ 9 o'clock ಇಂದ 4 o'clock. ಅರ್ಲಿ ಮಾರ್ನಿಂಗ್ ಹೋದರೆ ಒಳ್ಳೆಯದು, ಯಾಕೆಂದರೆ ಬಿಸಿಲಿರಲ್ಲ, ಮೇಲ್ಗಡೆ ಹತ್ತಕ್ಕೆಲ್ಲನೂ ಈಸಿ ಆಗುತ್ತೆ. ಮತ್ತು ವೀಕೆಂಡ್ಸ್ಗಳಲ್ಲಿ ತುಂಬ ಕ್ರೌಡ್ ಇರುತ್ತೆ. ಈ ಒಂದು ಎಡಕಲ್ ಕೇವ್ಸಲ್ಲೇ ಕನ್ನಡ ಫಿಲ್ಮು ಎಡಕಲ್ಲು ಗುಡ್ಡದ ಮೇಲೆ ಫಿಲ್ಮ್ ಶೂಟಿಂಗ್ ಮಾಡಿರೋದು. ಇದು ಫೇಮಸ್ ಕನ್ನಡ ಫಿಲ್ಮು 1973 ರಿಲೀಸ್ ಆಗಿರೋದು. ಇದರಲ್ಲಿ ಆರತಿ, ಜಯಂತಿ ಎಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಫೇಮಸ್ ಆಗಿತ್ತು ಆ ಟೈಮಲ್ಲಿ ಈ ಮೂವಿ. ಅದರಿಂದನೇ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂತ ನನಗೂ ಕೂಡ ತುಂಬ ಇಷ್ಟ ಇತ್ತು. ಈ ಒಂದು ಎಡಕಲ್ ಕೇವ್ ಆ್ಯಕ್ಚುಲಿ ಕೇವ್ ಅಲ್ಲ, 2-3 ಬಂಡೆಗಳ ಒಂದು ಪೀಸ್ಗಳಿಂದ ಆಗಿರುವಂಥ ಒಂದು ಕೇವ್. ಇಲ್ಲಿ ನಿಮಗೆ ಸ್ಟೋನ್ ಏಜ್ ಕಾರ್ವಿಂಗ್ಸ್ ಅರೌಂಡ್ 6000 BCದು ಕಾರ್ವಿಂಗ್ಸ್ ಎಲ್ಲ ನೋಡಬಹುದು. ಅದು ಅಲ್ಲದೆ ಆ ಟೈಮಲ್ಲಿ ಇದ್ದಂಥ ಜನರು ಹೇಗೆ ವಾಸಿಸ್ತಿದ್ರು ಅಂತಲೂ ಕೂಡ ನೋಡಬಹುದು. ಇದು ನಿಯೋಲಿಥಿಕ್ ಏಜ್ಗೆ ಬಿಲಾಂಗ್ ಆಗುತ್ತೆ. ಮೇಲ್ಗಡೆ ಎಡಕಲ್ಲು ಗುಡ್ಡದ ಮೇಲೆ ಹೋದಾಗ ಅಲ್ಲಿ ಒಂದು ವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಈ ಒಂದು ಎಡಕಲ್ ಕೇವ್ಸ್ ಇರೋದು ಸುಲ್ತಾನ್ ಬ್ಯಾತ್ರಿ ಹತ್ರ. ಸೊ ನಮಗೆ ನೆಕ್ಸ್ಟ್ ಅಲ್ಲಿಂದನೇ ವಾಯನಾಡಿಂದ ಎಕ್ಸಿಟ್ ಮಾಡೋದಕ್ಕೂ ಕೂಡ ತುಂಬಾ ಈಸಿ. ಸೊ ಇದರಿಂದಾಗಿ ನಾವು ಈ ಒಂದು ಎಡಕಲ್ ಗುಡ್ಡ ವಿಸಿಟ್ನ ಲಾಸ್ಟಲ್ಲಿ ಪ್ಲ್ಯಾನ್ ಮಾಡಿದ್ವಿ. 2 ಡೇಸ್ ವಾಯನಾಡಲ್ಲಿ ಎಷ್ಟು ಬೇಗ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮತ್ತು 2 ಡೇಸಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಪ್ಲೇಸ್ಗಳನ್ನು ಕವರ್ ಮಾಡ್ಬೋದು ಅಷ್ಟು ಕವರ್ ಮಾಡಿದ್ವಿ. ಎಷ್ಟೋ ಪ್ಲೇಸಸ್ಗಳು ನಮಗೆ ಹೋಗೋಕ್ಕಾಗಿಲ್ಲ, ಟೈಮ್ ರಿಸ್ಟ್ರಿಕ್ಷನ್ ಇದ್ದದ್ರಿಂದ. ಅದರಲ್ಲೂ ಕುರುವ ದ್ವೀಪ ಮತ್ತು ಒಂದೂರು ಮತ್ತು ಲೇಕು ಅವನ್ನೆಲ್ಲ ಕವರ್ ಮಾಡೋಕ್ಕೆ ಆಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಈ ಕಡೆಗೆ ಬಂದರೆ ಟ್ರೈ ಮಾಡೋಣ ಅಂದ್ಕೊಂಡ್ವಿ. ಅದು ಅಲ್ಲದೆ ಇಲ್ಲಿ ಟೀ ಫೇಮಸ್ಸು. ಸೊ ಕೆಲವೊಂದು ಟೀ ಸ್ಯಾಂಪಲ್ಸ್ಗಳನ್ನು ತಗೊಂಡ್ವಿ. ಅದು ಅಲ್ಲದೆ ಬೇಕಾದರೆ ಹನಿ ಕೂಡ ಫೇಮಸ್ಸು ಮತ್ತು ಸ್ಪೈಸಸ್ಸು ಅವನ್ನು ಕೂಡ ನೀವು ತಗೊಳ್ಬೋದು. ಸೊ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.